ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನಲ್ಲಿ ದಾಳಿ ಮಾಡಿದ ಈ ಪಾಪಿ ಅಜ್ಮಲ್ ಕಸಬ್ ಅಂತ ಡೇವಿಡ್ ಹೆಡ್ಲಿ ಟ್ರೈನ್ ಆಗಿದ್ದಂತಹ ಉಗ್ರ ನೆಲೆ ಉಡೀಸ್ ಆಗಿದೆ. ಜೆಎಂ ಉಗ್ರ ಸಂಘಟನೆಯ ಅಡಗುತಾಣ ಫಿನಿಶ್ ಆಗಿದೆ. ಅಜ್ಮಲ್ ಕಸಬ್ ಇದೇ ಉಗ್ರ ನೆಲೆಯಲ್ಲಿ ತರಬೇತಿಯನ್ನ ಪಡೆದಿರ್ತಾನೆ. ಈ 9 ಟಾರ್ಗೆಟ್ಗಳಲ್ಲಿ ಇದು ಕೂಡ ಒಂದು. ಆ ನೆಲೆ ಧ್ವಂಸವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೇವಿಡ್ ಹೆಡ್ಲಿ ಟ್ರೈನ್ ಆಗಿದ್ದಂತ ಉಗ್ರ ನೆಲೆ ಉಡೀಸ್ ಆಗಿದೆ. ಈ ಮುಜಾಮಿಲ್ ಜೊತೆಗೆ ಸ್ನೇಹವನ್ನ ಬೆಳೆಸಿದ್ದಂತ ಡೇವಿಡ್ ಹೆಡ್ಲಿ ಬಹಳ ದೊಡ್ಡ ದೊಡ್ಡ ಪುಣ್ಯಾತ್ಮರೆಲ್ಲ ಅಲ್ಲಿ ಯಾರ್ಯಾರು ತಗೊಂಡಿದ್ರು ಟ್ರೈನಿಂಗ್. ಸೊ ಅಂಥವನ್ನು ಉಡಾಯಿಸಕ್ಕೆ ಇಷ್ಟೊಂದು ದಿವಸ ಬೇಕಾಯ್ತು ನಮಗೆ. ಸೊ ಇದು ಸಂಗತಿ. ಸರ್ ತಾವೇನಂತೀರಿ ಸರ್? ಇದು ಅಫ್ಕೋರ್ಸ್ ಜಾಯಿಂಟ್ ಕೋಆರ್ಡಿನೇಟೆಡ್ ಎಫರ್ಟ್ಸೇ ಆಗಿದೆ. ಸೊ ನೇವಿಯವರು ದೇ ವುಡ್ ಆಲ್ಸೋ ಹ್ಯಾವ್ ಬೀನ್ ವಾಚ್ಡ್. ಅಂದರೆ ಅವ್ರಿಗೆ ಬಂದಿರುವಂಥ ವ್ಯಾಪ್ತಿನ ಅವರು ಸ್ಟ್ರಾಂಗ್ ಆಗಿ ಕಾಪಾಡ್ತಾ ಇರ್ತಾರೆ ಈ ಒಂದು ಟೈಮಲ್ಲಿ. ಆರ್ಮಿಯವರು LOCಲಿ ದೇ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಲಾಟ್ ಆಫ್ ಫೈರಿಂಗ್ ವಿಲ್ ಹ್ಯಾಪನ್ ಆಸ್ ಸೂನ್ ಆಸ್ ದಿಸ್. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಟ್ಯಾಕ್ ಹ್ಯಾಪನ್ಸ್. ಸೊ ಈಗಾಗಲೇ ನೋಡಿರ್ಬೋದು ರಜೌರಿ ಮತ್ತು ಪೂಂಚಲ್ಲಿ ಸಿಕ್ಕಾಪಟ್ಟೆ ಶೆಲ್ ಫೈರಿಂಗ್ ಆಗ್ತಾಯಿದೆ, ಶೆಲ್ ಎಕ್ಸ್ಚೇಂಜಸ್ ಆಗ್ತಾಯಿದೆ. ಆಮೇಲೆ ಏರ್ಫೋರ್ಸ್ ಅವರು ಅಫ್ಕೋರ್ಸ್ ದೇ ಹ್ಯಾವ್ ಡನ್ ಇನ್ಸೈಡ್ ದಿ ಅವ್ರ LOC ದಾಟಿಲ್ಲ. ದೇ ಹ್ಯಾವ್ ಯೂಸ್ ದಿ ವೆರಿ ಪ್ರಿಸೈಸ್ ವೆಪನ್ಸ್ ಲೈಕ್ ಸ್ಕ್ಯಾಲ್ಪ್ ಯೂಸ್ ಮಾಡಿದ್ದಾರೆ, ವಿಚ್ ಕ್ಯಾನ್ ಗ್ರೌಂಡ್ ಮಿಸೈಲ್ಸ್, ಏರ್ ಟು ಗ್ರೌಂಡ್ ಮಿಸೈಲ್ಸ್ ವಿಚ್ ಕ್ಯಾನ್ ಗೋ ಬಿಯಾಂಡ್ 250 kilometers. ಸೊ ದೆನ್ ದೇ ಹ್ಯಾವ್ ಯೂಸ್ಡ್ ಹ್ಯಾಮರ್ ವಿಚ್ ಕ್ಯಾನ್ ಗೋ ಬಿಯಾಂಡ್ 70 kilometers. ಮತ್ತು ಸುಖಾಯಿ ಏನಾರು ಯೂಸ್ ಮಾಡಿದರೆ ಅಫ್ಕೋರ್ಸ್ ಬ್ರಹ್ಮೋಸ್ ಯೂಸ್ ಮಾಡಿರ್ತಾರೆ. ಬ್ರಹ್ಮೋಸ್ ಕ್ಯಾನ್ ರೀಚ್ ಅಪ್ ಟು 200 to 400 kilometers ತನಕ ರೀಚ್ ಆಗಿರುತ್ತೆ. ಸೊ ಈ 3 ಯೂಸ್ ಮಾಡೇ ಇರ್ತಾರೆ ಈ ವೆಪನ್ಸು ಆ ಟಾರ್ಗೆಟೆಡ್ ಪ್ರಿಸೈಸ್ ಅಟ್ಯಾಕ್ಗೆ. ಅಫ್ಕೋರ್ಸ್ ಇನ್ಪುಟ್ಸ್ ಒಂದೇ ಇರುತ್ತೆ. ಆ ಕೋಆರ್ಡಿನೇಟ್ಸು ನೀವು ಹೇಳ್ದಂಗೆ ಇಂಟೆಲಿಜೆನ್ಸ್ ಇರುತ್ತೆ, ನೇವಿ ಮಿಲಿಟ್ರಿ ಇಂಟೆಲಿಜೆನ್ಸ್ ಇರುತ್ತೆ. ದೇ ವುಡ್ ಈವನ್ ಸ್ಯಾಟಿಲೈಟ್ ಸಪೋರ್ಟು ತೊಗೊಂಡಿರ್ಬೋದು ಅವರು. ಸೊ ದೇ ವುಡ್ ಹ್ಯಾವ್ ಮಾರ್ಕ್ ದಿ very clearly the locations and they have hit the locations very precisely. So ನೀವು ಬಾಲಾಕೋಟ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೋರ್ ಪ್ರಿಸೈಸ್ ಅಟ್ಯಾಕ್. ಆ್ಯಂಡ್ ಈವನ್ ದೇ ಹ್ಯಾವ್ ಯೂಸ್ ಡ್ರೋನ್ಸ್ ಆಲ್ಸೋ. ಡ್ರೋನ್ಸು ಯೂಸ್ ಮಾಡಿರ್ತಾರೆ, ಡ್ರೋನ್ಸ್ ಯೂಸ್ ಮಾಡೇ ಇರ್ತಾರೆ. ಬಿಕಾಸ್ ಆ ಫೋಟೋಸು ಮತ್ತು ಅಲ್ಲಿನ ಚಲನವಲನಗಳನ್ನೆಲ್ಲ ಗಮನಿಸೋಕ್ಕೆ ಈವನ್ ದೇ ಹ್ಯಾವ್ ಯೂಸ್ ಡ್ರೋನ್ಸ್ ಆಲ್ಸೋ. ಸೊ ಡ್ರೋನ್ಸ್ ಆಲ್ಸೋ ವುಡ್ ಹ್ಯಾವ್ ಗಿವನ್ ದೆಮ್ ಲಾಟ್ ಆಫ್ ಇನ್ಪುಟ್ಸ್. ಸೊ ಇದನ್ನೆಲ್ಲ ತೊಗೊಂಡು ದೇ ಹ್ಯಾವ್ ಡನ್ ಎ ಪ್ರಿಸೈಸ್ ಅಟ್ಯಾಕ್. ಬಟ್ ಹೌ ದೇ ಹ್ಯಾವ್ ಅದರಲ್ಲಿ ಅವ್ರದ್ದು ಸರ್ಫೇಸ್ ಇದು HQ-9 ಇತ್ತ ಇಂಟರ್ಸೆಪ್ಟ್ ಮಾಡೋಕ್ಕೆ. HQ-9 ಇಟ್ಟಿದ್ರ, HQ-9 ಫೇಲ್ಯೂರ್ ಆಯಿತಾ, ನಮ್ಮ ರಫೇಲ್ ಏನಾರು ಅದು HQ-9ನ ಜಾಮ್ ಮಾಡ್ತಾ, ನಮ್ಮ ಮಿಸೈಲ್ಸ್ ಬೇಕಾದ್ರೆ ದೇ ಕುಡ್ ಹ್ಯಾವ್ ಇಂಟರ್ಸೆಪ್ಟೆಡ್. ವೈ ಇಟ್ ಕುಡ್ ನಾಟ್ ಬಿ ಇಂಟರ್ಸೆಪ್ಟೆಡ್? ವೆದರ್ ಅವರ್ ಮಿಸೈಲ್ಸ್ ವೇರ್ ಸಚ್ ದಟ್ ಈವನ್ ದಿ ರಡಾರ್ಸ್ ಕುಡ್ ನಾಟ್ ಇಂಟರ್ಸೆಪ್ಟ. ಬಿಕಾಸ್ ನಮ್ಮ ಹತ್ರ S-400 ಇದ್ದಂಗೆ ಅವ್ರ ಹತ್ರ HQ-9 ಆಫ್ ಚೈನಾ ಇತ್ತು. ಅವ್ರು ಹೇಳ್ಕೊಂಡಿದ್ರು HQ-9 ನಮ್ಮ ಹತ್ರ ಇದೆ ಅಂತ. ಬಟ್ ವೈ HQ-9 ಕುಡ್ ನಾಟ್ ಡಿಟೆಕ್ಟ್ ದಟ್? ಇಲ್ಲ, ಆ ಜಾಗ ಎಲ್ಲಿತ್ತು, ಎಲ್ಲಿತ್ತು ಗೊತ್ತಿಲ್ಲ. ಬಿಕಾಸ್ ದೇ ಆಲ್ಸೋ ಹ್ಯಾವ್ ಎ ಮಿಸೈಲ್ ಇಂಟರ್ಸೆಪ್ಟ್ ಸಿಸ್ಟಮ್. ಬಟ್ ವೈ ದೇ ಕುಡ್ ನಾಟ್ ಇಂಟರ್ಸೆಪ್ಟ್? ಅದೆಲ್ಲ we cannot even without we know to certain extent. Last time ಇದೇ ಥರ ಆಯಿತು ಬಾಲಕೋಟಲ್ಲಿ. there is what is known as an RBAT. ನಮ್ದೊಂದು RBAT ಇದೆ, ಅವ್ರದ್ದೊಂದು RBAT ಇದೆ. RBAT ಅಂದರೆ ಆರ್ಡರ್ ಆಫ್ ಬ್ಯಾಟಲ್. ಈಗ ನಾವು ಇಲ್ಲಿ ಕೂತ್ಕೊಂಡು ಒಂದು ನಮ್ಮ ಇದನ್ನೇ ಒಂದು ಕೇಂದ್ರ ಬಿಂದು ಆಗಿ ತೊಗೊಂಡು ಒಂದು ಸರ್ಕಲ್ ಎಳೆದರೆ ಅವರು ಪಾಕಿಸ್ತಾನದಲ್ಲಿ ಯಾವ್ಯಾವ ರಡಾರ್ನ ಯಾವ್ಯಾವ ಕಡೆ ಪೊಸಿಷನ್ ಮಾಡಿರ್ತಾರೆ ಆ ಸರ್ಕಲ್ ಅಷ್ಟೇ ಅದರದ್ದು ಏರಿಯಾ ಆಫ್ ಆಪರೇಷನ್. ಇಲ್ಲೊಂದು ಸರ್ಕಲ್ಲು, ಇಲ್ಲೊಂದು ಸರ್ಕಲ್ಲು, ಇಲ್ಲೊಂದು ಸರ್ಕಲ್ಲು ಅಂದರೆ ಬೇಕಾದಷ್ಟು ರೇಡಾರ್ಸು. ಮಧ್ಯದಲ್ಲಿ ಎಲ್ಲೋ ಒಂದು ಗ್ಯಾಪ್ ಇದೆ.